ಹಲೋ ಎಲ್ರಿಗೂ. ಸೊ ಈಗ ಟೈಮ್ ಬಂದು ಸಂಜೆ 5:30 ಆಗಿದೆ. ಈಗ ಪಾವಡ ಹೊರಟಿದ್ದೀನಿ ನನ್ನ ಮನೆಯವರು. ನಮ್ಮ ಮನೆಯವರು ಇನ್ನೂ ಬಂದಿಲ್ಲ. ಸೊ ನಾನು ಮಾತ್ರ ರೆಡಿಯಾಗಿ ನಿಂತಿದ್ದೀನಿ. ಏನಕ್ಕೆ ಅಂದರೆ ಟೈಲರ್ ಶಾಪ್ ಹತ್ರ ಹೋಗ್ಬರ್ಬೇಕು. ಸ್ವಲ್ಪ ಹತ್ರ ಇದ್ದಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ ಒಂದೊಂದು ಟೈಮಲ್ಲಿ. ಯಾಕಂದರೆ ಎಮರ್ಜೆನ್ಸಿ ಇದ್ದಾಗ ಸೊ ಬೇಕೇ ಬೇಕು ಅಂದಾಗ ನಾವೀಗ ಹೋಗಿ ಬರೋಕ್ಕೆ ಸ್ವಲ್ಪ ತುಂಬ ಟೈಮ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಟೈಲರ್ ಶಾಪ್ ಹತ್ರ ಓಡಾಡೋದು ನನಗೆ. ಯಾಕಂದರೆ ಈ ವೀಡಿಯೋಸ್ಗೆ ಅಂತ ಸ್ವಲ್ಪ ವೀಡಿಯೋಸ್ಗೆ ಬೇಕೇ ಬೇಕಾಗುತ್ತೆ. ಆ ಥರ ಬ್ಲೌಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು. ಮಳೆ ಮೋಡ ಮಾತ್ರ ಜಾಸ್ತಿ ಆಗಿಬಿಟ್ಟಿದೆ. ಹೋದ್ರೆ ಅಂತೂ ಪಕ್ಕ ನೆಂದೋಗ್ತೀವಿ. ಆ ಥರ ನೆಂದರೆ ನಮ್ಮ ಮನೆಯವ್ರ ಹತ್ರ ಬೈಗಳಂತೂ ಜಾಸ್ತಿ ಇರುತ್ತೆ ನನಗೆ. ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಬೇಕೇ ಬೇಕು, ತುಂಬ ಇಂಪಾರ್ಟೆಂಟು. ಸೊ ಆ ವಿಡಿಯೋನ ಹತ್ರದಲ್ಲೇ ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಈಗ ನೋಡಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾವ ರೀತಿ ಮೋಡ ಆಗಿದೆ ಅಂತ. ನೋಡಿ ಫುಲ್ಲು ಮೋಡ ಅಂದರೆ ಮಳೆ ಹಂಗೆ ಸುರಿದು ಬಿಡುತ್ತೆ ಬಂದರೆ. ಈಗ ಅಷ್ಟೊಂದು ಮೋಡ ಆಗಿದೆ. ಸೊ ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ಸ್ವಲ್ಪ ಬೆಳಗಾಗಿದೆ ಮೋಡ. ಆ ಕಡೆ ಮಾತ್ರ ನೋಡಿ ಎಷ್ಟೊಂದು ಮೋಡ ಆಗಿದೆ. ಗಾಳಿನೂ ಬೀಸ್ತೈತೆ ಜೋರಾಗೆ. ಮಳೆ ಬರೋ ಸೂಚನೆಗಳೆಲ್ಲ ಇದ್ದಾವೆ. ಕಾಲ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ, ಬೇಗ ಹೋಗಿ ಬರೋಣ ಅಂದರೆ ಅವರು ಇಲ್ಲ 5 ಗಂಟೆಗೆ ಬರ್ತೀನಿ ಅಂದರು. ಈಗ 5:45 ಆಗ್ತಾಯಿದೆ, ಇನ್ನೂ ಬಂದಿಲ್ಲ. ಸೊ ಅವ್ರು ಮಾತ್ರ ಟೈಮಿಂಗ್ಸ್ ಅನ್ನೋದು ಫಾಲೋ ಮಾಡಲ್ಲ. ನಾವು ಮಾತ್ರ ಪಕ್ಕ ಮಾಡಿರಬೇಕು. ಈಗ ಎಲ್ಲಾದರೂ ಒಂದು ಶಾಪ್ಗೆ ಹೋಗಲಿ, ಇಲ್ಲ ಟೈಲರ್ ಶಾಪ್ಗೆ ಹೋಗಲಿ, ಈಗ ಸೊ ಎಷ್ಟು ನಿಮಿಷ ಅಂತಾರೆ, ಒಂದು 10 ನಿಮಿಷ ಅಂದರೆ 10 ನಿಮಿಷದ ಮೇಲೆ 1 ನಿಮಿಷ ಆಗಿದ್ರೂ ಬೈತಾರೆ. ನೀನು ಎಷ್ಟು ಹೇಳೋಗಿದ್ದು ಎಷ್ಟಾಗಿದೆ ಅಂತ. ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅದು ಹೇಳ್ತಾರಲ್ಲ, ಏನೇ ಒಂದು ಫಂಕ್ಷನ್ಗಾಗಿರ್ಬೋದು, ಎಲ್ಲ ಹೆಣ್ಮಕ್ಳು ಲೇಟ್ ಅಂತಾರಲ್ಲ, ಅದು ಒಂದು ಹೆಸರನ್ನೋದು ಬಿದ್ದೋಗಿದೆ ನಮಗೆ ಹೆಣ್ಮಕ್ಳ ಮೇಲೆ. ಸೊ ಎಲ್ಲಿ ಒಂದು ಶಾಪಿಂಗ್ ಹೋದ್ರೂ ಅವ್ರದ್ದು ಲೇಟು, ಅವ್ರ ಸೆಲೆಕ್ಷನ್ ಲೇಟು, ಮತ್ತು ಎಲ್ಲಾದರೂ ಫಂಕ್ಷನ್ಗೆ ಹೊರಡ್ಬೇಕಂದ್ರೆ ಅವ್ರು ರೆಡಿ ಆಗೋದೆಲ್ಲ ಲೇಟು ತುಂಬ ಅಂತಂದು ಹೇಳ್ತಾರೆ. ಸೊ ಏನಿಲ್ಲ, ಸ್ವಲ್ಪ ಹಾಕ್ಕೊಳ್ಳೋ ಅಂಥ ಆಕ್ಸಸರೀಸ್ ಆಗಿರ್ಬೋದು, ಸೊ ನಮ್ಮ ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಸ್ವಲ್ಪ ಲೇಟ್ ಅನಿಸುತ್ತೆ. ಅಷ್ಟು ಬಿಟ್ಟರೆ ಅವ್ರ ಥರ ಒಂದು ಪ್ಯಾಂಟು ಶರ್ಟ್ ಹಾಕೊಳ್ಳೋದ್ರೆ ಆರಾಮಾಗಿ ನಾವು ಹಾಕ್ಕೊಂಡು ನಿಂತ್ಕೊಬಿಡ್ತೀವಿ. ಅದು ಅರ್ಥ ಮಾಡ್ಕೊಳ್ಳಲ್ಲ, ಏನು ರೆಡಿ ಆಗ್ತೀರಾ ಹಂಗೆ ಅಂತ ಬೈತಾ ಇರ್ತಾರೆ. ಸೊ ಈಗ ನಾನು ನಮ್ಮ ಮನೆಯವ್ರನ್ನ ಬೈಯೋಣ ಅಂದರೆ ಇನ್ನೂ ಬಂದಿಲ್ಲ. ಕೋಪ ಬರ್ತೈತೆ ಆಗಿಂದ. ಇಷ್ಟೊತ್ತಿಗೆ ಹೋಗಿ ನಾವು ರಿಟರ್ನ್ ಬರ್ತಾಯಿದ್ವಿ. ಸೊ ಈ ಮಳೆಯಲ್ಲಿ ಈಗ ಸ್ವಾಮಿ ದೇವರೇ ಅಲ್ಲಿಗೆ ಹೋಗಿ ನಾನು ತೊಗೊಂಡು ಬರೋವರೆಗೂ ಮಳೆನೇ ಬರಬಾರ್ದು. ಆಮೇಲೆ ಫುಲ್ಲು ಚೆನ್ನಾಗಿ ಬಂದುಬಿಡ್ಲಿ ಮಳೆ ಅಂತ ನಾನು ಆಗಿಂದ ಅಂದ್ಕೊತಾ ಇದ್ದೀನಿ. ಫುಲ್ಲು ಮೋಡ ಆಗಿದೆ, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡಿ ನಾನೇನಾಗಲೇ ರೆಡಿ ಆದೆ ಸಿಂಪಲಾಗಿ ಈ ರೀತಿ. ಸೊ ರೆಡಿಯಾಗಿ ಬ್ಯಾಗು ಎಲ್ಲ ರೆಡಿ ಮಾಡಿದ್ದೀನಿ. ಹೋಗ್ಬಿಟ್ಟು ಅಲ್ಲಿ ಸ್ಯಾರಿನೂ ಬ್ಲೌಸ್ ತಗೊಂಡು ಬರಬೇಕು. ಆಮೇಲೆ ಏನಕ್ಕೆ ಏನು ಅಂತ ಒಂದೊಂದೇ ವೀಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ. ಸೊ ಅವ್ನು ನೋಡಿ ಧನ್ವೀನ್ ಏನು ಮಾಡ್ತಾವನೆ, ಹಸು ಮುಂದೆ ಹೋಗ್ಬಿಟ್ಟು ಅಲ್ಲೋಡಿ ಅದನ್ನು ನೋಡ್ಕೊಂತ ನಿಂತವನೆ. ಅವನು ಈ ಕೊಚ್ಚಿನ ನೆಲ್ಲೂರಲ್ಲಿ ಇರೋದವನು. ಸೊ ಹಂಗಾಗಿ ಇವೆಲ್ಲ ಆ ಕಡೆ ಅವ್ನು ನೋಡೋಕ್ಕೆ, ಇದು ಕೊಚ್ಚಿನ ಆ ಸೈಡೆಲ್ಲ ನೋಡೋಕ್ಕೆ ಇದಿಲ್ಲ. ಹಂಗಾಗಿ ಇಲ್ಲಿ ಬಂದಾಗ ಈ ರೀತಿ ಕೆಲಸಗಳು ಮಾಡ್ತಾ ಇರ್ತಾನೆ ಅವನು. ಬಾರೋ ಬಾರೋ ಓಡೋದ. ಇಲ್ಲಿಂದ ಈಗ ಹೊರಟ್ವಿ. ನಮ್ಮ ಮನೆಯವರು ಬಂದರು. ಸೊ ಅವ್ರು ಬಂದಿದ ತಕ್ಷಣ ಹೋಗಿ ನಾವು ಅಲ್ಲಿ ಟೈಲರ್ ಶಾಪ್ ಹತ್ರ ಇಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ನಾನು ಮಧ್ಯೆ ಇನ್ನೇನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಹನಿ ಉದುರ್ತಾನೆ ಇತ್ತು. ಮೊಬೈಲ್ ಈಚೆಗೆ ತೆಗೆದ್ರೆ ಮತ್ತೆ ಮೊಬೈಲ್ ಎಲ್ಲ ಇದಾಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ತೆಗಿಲಿಲ್ಲ. ಹಂಗಾಗಿ ಬಂದುಬಿಟ್ಟು ಈಗ ಸ್ವಲ್ಪ ನಾನು ಮೆಹಂದಿ ಹಾಕ್ಕೊಂಡು ಆಗಲೇ ಸ್ನಾನ ಮಾಡ್ಕೊಂಡಿದ್ನಲ್ಲ, ಸೊ ಇವರಿಗೆ ಈಗ ಸ್ನಾನ ಮಾಡಿಸೋಣ ಅಂತಂದು ಇದು ಮೆಹಂದಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲಿಸಿದ್ದೆ ಎಕ್ಸ್ಟ್ರಾ ಅವ್ರಿಗೂ ಇರಲಿ ಅಂತಂದು. ಸೊ ಅದಕ್ಕೆ ಅವ್ರಿಗೀಗ ಎಲ್ಲ ಹಚ್ತಾ ಇದ್ದೀನಿ. ಸೊ ಅವರು ಕ್ರಿಕೆಟ್ ಫುಲ್ಲು ಇಂಟ್ರೆಸ್ಟು, ಅವ್ರು ಬಿಡ್ತಾ ಇಲ್ಲ. ಸೊ ಹಂಗಾಗಿ ಹಂಗೆ ಕೂತ್ಕೊಳ್ರಿ, ಹಂಗೆ ಎಲ್ಲ ಹಚ್ಬಿಡ್ತೀನಿ ಅಂತಂದು ತಲೆಗೆ ಹಚ್ತಾ ಇದ್ದೀನಿ. ಸೊ ನಾನು ಇದು ಗ್ಲೌಸ್ ಹಾಕ್ಕೊಂಡೆ ಹಚ್ತೀನಿ. ಅದು ಏನಕ್ಕೆ ಅಂದರೆ ನಾವು ರೆಡ್ ಮೆಹಂದಿ ಅಲ್ವಾ ಹಾಕೋದು, ಹಾಗಾಗಿ ಹ್ಯಾಂಡ್ ಎಲ್ಲ ಫುಲ್ಲು ರೆಡ್ ಆಗುತ್ತೆ. ಒಂದು 4-5 ಡೇಸ್ ಆದರೂ ಹಂಗೆ ಇರುತ್ತಲ್ಲ, ಒಂದು ವೀಕ್ ಆದರೂ ಇರುತ್ತೆ, ಬೇಗ ಹೋಗಲ್ಲ. ಸೊ ಹಂಗಾಗಿ ನಾನು ಈ ಥರ ಹ್ಯಾಂಡ್ ಗ್ಲೌಸ್ ಆದರೂ ಯೂಸ್ ಮಾಡ್ತೀನಿ. ಸೊ ಯಾವಾಗಲಾದರೂ ನಾನು ಮಂತ್ಲಿ ಒನ್ಸ್ ಇಲ್ಲ 2 ಅಂದರೆ ಎಮರ್ಜೆನ್ಸಿ ಇದ್ದಾಗ ಮಂತ್ಲಿ ಒನ್ಸ್ ಹಾಕ್ತೀನಿ ಅಷ್ಟೇ. ಇಲ್ಲ ಅಂದರೆ 2 ಮಂತ್ಸ್ 3 ಮಂತ್ಸ್ಗೆ ಒಂದು ಸರಿ ನಾನು ಮೆಹಂದಿ ಹಾಕೋದು. ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಸೊ ಅದು ಜಾಸ್ತಿ ನನಗೆ ಬೇಗನೂ ಗ್ರೇ ಹೇರ್ ಕಾಣಲ್ಲ. ಸೊ ಹಂಗಾಗಿ ನಾನು ಈ ಥರ ಐಡಿಯಾ ಮಾಡಿಬಿಟ್ಟು ಮಂತ್ಲಿ ಒನ್ಸ್ ಇಲ್ಲ 2 ಮಂತ್ಸ್ ಒನ್ಸ್ ಆ ಥರ ಹಾಕ್ತಾ ಇರ್ತೀನಿ. ಆವಾಗ ಕಂಪಲ್ಸರಿ ಈ ಥರ ಗ್ಲೌಸ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇವ್ರಿಗೆ ಬೆಂಗಳೂರು ಇತ್ತೇನೋ, ಕರೆಕ್ಟು ಬೆಂಗಳೂರು ಇತ್ತು ಮ್ಯಾಚು, ಅವತ್ತು ನೋಡ್ತಾ ಇದ್ದಿದ್ದು. ಸೊ ಫುಲ್ಲು ಖುಷಿ. ಅವತ್ತು ನಮ್ಮ ಬೆಂಗಳೂರು ವಿನ್ ಆಯಿತು, ಫೈನಲ್ಗೆ ಹೋಯ್ತು ಅಂತಂದು ಫುಲ್ ಖುಷಿ ಪಟ್ಟರು. ನಮ್ಮೂರಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ರು. ಸೊ ನಾನು ಇನ್ನು 10-10:30 ಆಗಿತ್ತು ಅವಾಗ, ಇನ್ನೂ ಎದ್ದಿದ್ದೆ. ಸೊ ಹಂಗಾಗಿ ನಾನು ಕೇಳಿಸ್ಕೊತಾ ಇದ್ದೆ, ತುಂಬ ಚೆನ್ನಾಗಿ ಆಡಿದ್ರು ಅಂತ. ಅಂದರೆ ನಾನು ಮ್ಯಾಚ್ ನೋಡೋಕೆ ಹೋಗಲಿಲ್ಲ, ಯಾಕಂದರೆ ಕೆಲಸಗಳು ತುಂಬ ಇದ್ವು. ಸೊ ಇವರು ನೋಡಿಬಿಟ್ಟು ನನಗೆ ಹೇಳ್ತಾ ಇರ್ತಾರೆ ಕುತ್ಕೊಂಡು ನಮ್ಮ ಮನೆಯವರು. ಸೊ ವಿಕೆಟ್ ಹೋದ್ರು, 6 ಹೊಡೆದ್ರು, 4 ಹೊಡೆದ್ರು, ಅವ್ರು ಹೊಡೆದ್ರು, ಇವ್ರು ಹೊಡೆದ್ರು ಅಂತಂದು ಹೇಳ್ತಾನೆ ಇರ್ತಾರೆ. ನನಗೆ ಆ ರೀತಿ ನಾನು ಕೇಳಿಸ್ಕೊಂತ ನನ್ನ ಕೆಲಸಗಳು ಹೌದಾ ಅಂತಂದು ಹೇಳ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಆ ಕಡೆ ಕೆಲಸ ಮುಗ್ದಂಗೂ ಆಗುತ್ತೆ, ಮತ್ತು ಇವರು ನನಗೆ ಕ್ರಿಕೆಟ್ ನೋಡಿರೋ ಥರ ಫೀಲೇ ಕೊಡ್ತಾರೆ. ಸೊ ಆ ರೀತಿ ಹೇಳ್ತಾ ಇರ್ತಾರೆ ನಮ್ಮ ಮನೆಯವ್ರು, ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ನನಗೆ.
ಹಾಗಾಗಿ ಈಗ ಫೈನಲಿ ಅವ್ರಿಗೆ ಹಾಕ್ಬಿಟ್ಟು 1 ಅವರ್ ಅಷ್ಟು ಬಿಟ್ಟು ಮತ್ತೆ ನೈಟ್ 11 ಗಂಟೆಗೆ ಸ್ನಾನ ಮಾಡ್ಕೊಂಡ್ರು ಅವರು. ಹಾಗೆ ಈಗ ಐರನ್ ಮಾಡೋಣ ಅಂತಂದು ನಮ್ಮ ಮನೆಯವರು ಬಟ್ಟೆಗಳು ವೈಟ್ ಬಟ್ಟೆ ತೊಳೆದಿದ್ದೆ ಮೊನ್ನೆ. ಸೊ ಅದಕ್ಕೆ ಇದು ಐರನ್ ಮಾಡಿಡೋಣ ಅಂತ ಐರನ್ ಮಾಡ್ತಾಯಿದ್ದೀನಿ. ಟೈಮು ಇನ್ನೇನು ಇವತ್ತು ಕರೆಂಟು ಹೋಗಲಿಲ್ಲ, ಆಗಲೇ 11 ಗಂಟೆ ಹತ್ತತ್ರ ಆಗಿತ್ತು. ಅದಕ್ಕೆ ಈಗ ಐರನ್ ಮಾಡಿಟ್ಬಿಟ್ರೆ ಈ ಕೆಲಸನೂ ಮುಗಿಯುತ್ತೆ ಅಂತ ಐರನ್ ಮಾಡ್ತಾಯಿದ್ದೀನಿ. ಸೊ ಹಿಂಗೆ ಏನಾದರೂ ನನಗೆ ಮಾಡಬೇಕು ಕೆಲಸಗಳು ಅಂತ ಇಂಟ್ರೆಸ್ಟ್ ಬಂದಾಗ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಮಾಡ್ತಾನೆ ಇರ್ತೀನಿ. ಸ್ವಲ್ಪ ನನಗೇನಾದರೂ ಸ್ವಲ್ಪ ಬೇಜಾರು ಅನ್ನಿಸ್ಬಿಟ್ರೆ ಮತ್ತು ಅಲ್ಲಿ ಏನು ಕೆಲಸ ಇದ್ರೂ ಮುಟ್ಟಲ್ಲ, ಸುಮ್ಮನೆ ಮಲಗಿಬಿಡ್ತೀನಿ. ಆ ರೀತಿ ಆದಷ್ಟು ಕೆಲಸಗಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಸುಮ್ಮನೆ ಇರೋಕ್ಕಂತೂ ಹೋಗಲ್ಲ. ಯಾಕಂದ್ರೆ ನನಗೂ ವೀಡಿಯೋಸ್ಗಳು ಡೈಲಿ ಬೇಕಾಗುತ್ತೆ. ಸೊ 1 ಡೇ 2 ಡೇ ನಾನು ಮಿಸ್ ಮಾಡಿಕೊಂಡ್ರೆ ಸೊ ಅವಾಗ ನನಗೆ ವೀಡಿಯೋ ಮಾಡೋಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಲಿ ನಾನು ಮಿಸ್ ಮಾಡಿರ್ತೀನಿ. ಅಷ್ಟು ಬಿಟ್ಟರೆ ನಾನು ಬೇಕು ಅಂತ ಯಾವತ್ತೂ ಸುಮ್ಮನೆ ಕೂತ್ಕೊಂಡು ವೀಡಿಯೋಗಳೆಲ್ಲ ಮಿಸ್ ಮಾಡಲ್ಲ ನಾನು. ಸೊ ಅದಕ್ಕೋಸ್ಕರ ಇರೋ ದಿನವೇ ಬೇಗ ಇರೋಷ್ಟು ನಾನು ವೀಡಿಯೋಗಳು ಕವರ್ ಮಾಡ್ಕೊಂಡು ಕೆಲಸಗಳು ಕಂಪ್ಲೀಟ್ ಮಾಡ್ತಾ ಇರ್ತೀನಿ. ವೈಟ್ ಶರ್ಟು, ಸೊ ಇವರು ನಮ್ಮ ಮನೆಯವ್ರು ಹೆಂಗೆ ಅಂದರೆ ಅವರು ಐರನ್ ಮಾಡಲ್ಲ, ಆ ಶರ್ಟ್ಗಳು ನಾನೇ ಮಾಡ್ತಾ ಇರಬೇಕು. ಹಂಗಾಗಿ ಅವ್ರಿಗೆ ಇನ್ನು ಎಮರ್ಜೆನ್ಸಿಗೆ ನನಗೆ ಬೀಳುತ್ತೆ ಕೆಲಸ ಅಂತ ಫ್ರೀ ಇದ್ದಾಗ ಈ ರೀತಿ ಒಂದೊಂದು ಮಾಡಿರ್ತೀನಿ. ಸೊ ಇನ್ನೊಂದು, ನಾನು ಯಾವಾಗಲಾದರೂ ಆಗಲಿ ಫ್ರೀ ಇದ್ದಾಗ ಈ ರೀತಿ ಐರನ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಹಾಕ್ಕೋಬೇಕಾದ್ರೆ ಒಂಥರ ಸುಕ್ಕಲು ಬಂದಂಗೆ ಇದ್ದೇ ಇರುತ್ತೆ ನಾವು ಮಾಡಿಟ್ರೆ ಮುಂಚೆನೇ. ಯಾವತ್ತೇ ಆಗಲಿ ಆ ಥರ ಹಾಕ್ಕೋಬೇಕಾದ್ರೆ ನಾನು ಐರನ್ ಮಾಡೋದು. ಈಗ ನೈಟು ಅವ್ರು ಹೇಳ್ತಾರೆ ಹಿಂಗೆ ಹೋಗಬೇಕು ಅಂತ, ನಾವೆಲ್ಲಾದರೂ ಗೊತ್ತಿರುತ್ತಲ್ಲ ಫಂಕ್ಷನ್ಗೆ ಹೋಗೋದು. ಸೊ ನೈಟ್ ಮಾಡಿ ಇಟ್ಬಿಡ್ತೀನಿ, ಮತ್ತು ಬೆಳಿಗ್ಗೆ ಹಾಕ್ಕೊಂಡು ಹೋಗ್ಬೇಕು. ಆ ರೀತಿ ಒಂದು ಇದರಲ್ಲಿ ಇರ್ತೀನಿ ಯಾವಾಗಲೂ ನಾನು. ವೈಟ್ ಶರ್ಟು ಇದು ಸ್ವಲ್ಪ ಸುಕ್ಕಲು ಜಾಸ್ತಿನೇ ಬಂದಿತ್ತು, ಕಾಟನ್ ಶರ್ಟು. ಅದಕ್ಕೆ ಸ್ವಲ್ಪ ಹೀಟ್ ಜಾಸ್ತಿ ಮಾಡ್ಕೊಂಡು ಈ ರೀತಿ ಐರನ್ ಮಾಡ್ತಾಯಿದ್ದೀನಿ. ಸೊ ಇದು ಐರನ್ ಬಾಕ್ಸು ನಮ್ಮ ಅಮ್ಮ ಅವ್ರದ್ದೇನೆ. ನಂದು ಚೆನ್ನಾಗಿದೆ, ಆದರೆ ಸ್ವಲ್ಪ ಹೀಟ್ ಕಡಿಮೆ ಬರ್ತೈತೆ. ಸೊ ಇದಕ್ಕೆ ಸ್ವಲ್ಪ ಹೀಟ್ ಜಾಸ್ತಿನೇ ಇರಬೇಕು ನಾವು ಕಾಟನ್ ಶರ್ಟ್ ಎಲ್ಲ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಈ ಟಾಪ್ ಲಿಂಕ್ ಅಂತೂ ತುಂಬ ಜನ ಕೇಳ್ತಾ ಇದ್ದೀರಾ. ಇದು ನಾನು ಶಾಪಲ್ಲಿ ತೊಗೊಂಡಿದ್ದು, ಆನ್ಲೈನಲ್ಲೆಲ್ಲ. ಇದನ್ನ ತೊಗೊಂಡಾಗಲೇ ಸುಮಾರು ಅಂದರೆ ಒಂದು 5-6 ವರ್ಷದ ಮೇಲೇ ಆಗಿದೆ. ಸೊ ಎಲ್ಲಾದರೂ ಹೋದರೆ ಬಂದರೆ ಹಾಕ್ಕೊತಿದ್ದೆ. ಈಗ ಡೈಲಿ ವೇರ್ಗೆ ಹಾಕ್ಕೊಂಡಿದ್ದೀನಿ, ತುಂಬ ವರ್ಷ ಆಯ್ತಲ್ಲ, ಇನ್ಮೇಲೆ ಡೈಲಿ ವೇರ್ಗೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಮೊನ್ನೆ ನಾವು ತುಮಕೂರಿಗೆ ಒಂದು ಮುಖ್ಯವಾದ ಕೆಲಸದ ಮೇಲೆ ತುಮಕೂರು ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅದು ಏನು ಎತ್ತ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ದಿನಕ್ಕೆ ನಾವು ತುಂಬ ವರ್ಷಗಳಿಂದ ವೆಯ್ಟ್ ಮಾಡಿದ್ದೀವಿ. ಇದೊಂದು ನಮ್ಮ ಡ್ರೀಮ್ಸಲ್ಲಿ ಇದೊಂದು ಆ್ಯಡ್ ಆಗಿರುತ್ತೆ. ಸೊ ಇದೊಂದು ನನ್ನ ಕನಸು ನನಸಾಗ್ತಾ ಇದೆ, ಫಸ್ಟ್ನೇದು ಇದು. ಸೊ ತುಂಬ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಮನೆ ಕಟ್ಕೋಬೇಕು, ಸೊ ಒಂದು ಕಾರ್ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು ಅನ್ನೋದು ಎಲ್ಲರೂ ಇದರಲ್ಲಿ ಇರುತ್ತೆ. ಸೊ ನನಗಿರೋದು ಇಷ್ಟೇ, ನನಗೆ ಒಡವೆ ಇದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆಗಲಿ. ಸೊ ಈ ಥರ ಏನಾದರೂ ಒಂದು ಮನೆ, ಸೈಟು, ಕಾರು ಈ ಥರ ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಈಗ ಅನಿವಾರ್ಯ ಬೇಕೇ ಬೇಕು, ಆ ಥರ ಪರಿಸ್ಥಿತಿಲಿ ನಾವು ಇದ್ದೀವಿ. ಸೊ ಓಡಾಡೋಕ್ಕಾಗ್ತಾ ಇಲ್ಲ 2 ವೀಲರಲ್ಲಿ. ಅದಕ್ಕೋಸ್ಕರ ಫೈನಲಿ ನಾವು ಕಾರ್ ತೊಗೊಳಕ್ಕೆ ತುಮಕೂರಿಗೆ ಬಂದಿದ್ದವತ್ತು. ಸೊ ತುಂಬ ಜನ ಗೆಸ್ ಮಾಡಿದ್ರಿ, ಲ್ಯಾಂಡ್ ತೊಗೊತೀರಾ, ಸೈಟ್ ತೊಗೊತೀರಾ, ಕಾರ್ ಅಂತಂದು ತುಂಬ ಜನ ಗೆಸ್ ಮಾಡಿದ್ರಿ. ಒಂದು 4-5 ಮೆಂಬರ್ಸ್ ಗೆಸ್ ಮಾಡಿದ್ರಿ ಕಾರ್ ಅಂತ. ಹಾಗಾಗಿ ಫೈನಲಿ ನಾವು ಕಾರ್ ತೊಗೊಳಕ್ಕೆ ಅಂತ ಬರ್ತಾ ಇದ್ದೀವಿ. ಸೆಕೆಂಡ್ಸಲ್ಲಿ ನೋಡಿದ್ವಿ, ನಮ್ಗೆ ಯಾಕೋ ಸೆಟ್ ಆಗಲಿಲ್ಲ ಸೆಕೆಂಡ್ಸಲ್ಲಿ. ಅದಕ್ಕೆ ಶೋರೂಮಲ್ಲೇ ತಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇದು ಹುಂಡೈಗೆ ಬರ್ತಾ ಇದ್ದೀವಿ ಡೈರೆಕ್ಟು. ಸೊ ಇನ್ನು ಬೇರೆದು ಯಾವುದು ನೋಡೋಕೆ ಹೋಗಿಲ್ಲ. ಇದು ಬೇರೆ ಟಾಟಾದಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಡೈರೆಕ್ಟ್ ನಾವು ಹುಂಡೈಗೆ ಬಂದ್ವಲ್ಲ, ಇಲ್ಲೇ ಫಿಕ್ಸ್ ಆಗಿಬಿಟ್ವಿ. ಸೊ ಅಂದರೆ ನಮಗೆ ಕಾರೆಲ್ಲ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಇಲ್ಲೇ ಫಿಕ್ಸ್ ಮಾಡ್ಕೊಂಡ್ವಿ ಫೈನಲಿ. ಇದು ನಾನು ಯಾವ ಕಾರು ಏನು ಅಂತ ಹೇಳಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಸಸ್ಪೆನ್ಸ್ ಇರಲಿ ಅಂತಂದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಸ್ಪೆನ್ಸ್ ಇಡ್ತಾ ಇದ್ದೀನಿ. ಸೊ ಹುಂಡೈಯಲ್ಲಿ ಯಾವ ಕಾರ್ ತೊಗೊಂಡ್ವಿ ಅನ್ನೋದು ನೀವು ಗೆಸ್ ಮಾಡಿ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಯಾವ ಕಲರ್ ತೊಗೊಂಡ್ವಿ ಏನು ಅಂತ. ಇಲ್ಲಿ ಬಂದಿದ ತಕ್ಷಣ ಇವರು ಪ್ರಿಯಾಂಕಾ ಮ್ಯಾಮ್ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಮೇಯ್ನು. ಸೊ ಯಾವ ಕಾರ್ ತೊಗೊಂಡ್ರೆ ಇಷ್ಟಾಗುತ್ತೆ ಅಂತಂದು ನಾವು ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗಿದ್ವಿ, ಇಷ್ಟರೊಳಗೆ ತೊಗೋಬೇಕು ಅಂತಂದು ಹೇಳ್ಬಿಟ್ಟು ನಾವು ಹೇಳಿದ್ವಿ ಫಸ್ಟ್ ಅವರಿಗೆ, ನಮ್ಗೆ ಇಷ್ಟರೊಳಗೆ ಬೇಕು ಅಂತ. ಸರಿ ಅಂತ ಅಷ್ಟರೊಳಗಿರೋದೇ ಬೆಸ್ಟ್ ಕಾರ್ ಯಾವುದು ಅಂತಂದು ಹೇಳ್ಬಿಟ್ಟು ಅವರೆಲ್ಲ ನೋಡಿ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಮಗೂ ಅವ್ರು ತೋರಿಸಿರುವಂಥ ಕಾರು ತುಂಬ ಇಷ್ಟ ಆಯಿತು. ಸರಿ ಅಂತಂದು ಹೇಳ್ಬಿಟ್ಟು ನಾವು ಎಲ್ಲ ಅದಕ್ಕೆ ಪ್ರೊಸೆಸ್ ಏನಿದೆಯೋ ಅದನ್ನೆಲ್ಲ ತಿಳ್ಕೊಂಡ್ವಿ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ. ಅವರು ನೀಟಾಗಿ ಅರ್ಥ ಆಗೋ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಫೈನಲಿ ನಮ್ಗೆ ಇದಿರಲಿ ಅಂತಂದು ಹೇಳ್ಬಿಟ್ಟು ಫೈನಲ್ ಮಾಡಿದಾಗ ಸರಿ ಅಂತಂದು ಹೇಳ್ಬಿಟ್ಟು ಈಗ ಟೆಸ್ಟ್ ಡ್ರೈವ್ಗೆ ಅಂತ ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಪವನ್ ಹುಂಡೈ ತುಮಕೂರಲ್ಲಿ. ನಾವು ನಮ್ಮ ಪಾವಗಡದಿಂದ ಹೋದರೆ ರೈಟ್ ಸೈಡ್ ಒಂದೇ ಸಮಾನೆ ಸಿಗುತ್ತಲ್ಲ, ಎಲ್ಲ ಶೋರೂಮ್ಸ್ ಎಲ್ಲ ಸಿಗುತ್ತಲ್ಲ, ಅದೇ ಲೈನಲ್ಲೇ ಇದೆ ಇದನ್ನು. ನನಗೇನೋ ಭಾಳ ಇಷ್ಟ ಆಯಿತು ಹುಂಡೈಯಲ್ಲಿ. ಅದಕ್ಕೆ ಈಗ ಟೆಸ್ಟ್ ಡ್ರೈವ್ ಹೋಗೋಣ ಅಂತಂದು ಹೇಳ್ಬಿಟ್ಟು ನಾನು, ನನ್ನ ತಮ್ಮ, ನಮ್ಮ ಮನೆಯವರು, ಹಿಂದ್ಗಡೆ ಅವರು ಪ್ರಿಯಾಂಕಾ ಮ್ಯಾಮು ಅವರು ಕೂತಿದ್ದಾರೆ. ಸೊ ಎಲ್ಲರೂ ಈಗ ತುಮಕೂರಲ್ಲಿ ಒಂದು ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ. ಫೀಲ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಇದರಲ್ಲಿ ಹೋಗಿ. ಕಾರ್ ನಾವು ಫೈನಲ್ ಮಾಡಿರೋಂಥ ಕಾರಲ್ಲೇ ಹೋಗ್ತಾ ಇದ್ದೀವಲ್ಲ, ಸೊ ಹಂಗಾಗಿ ಫೀಲ್ ತುಂಬ ಚೆನ್ನಾಗಿತ್ತು. ಇದು ಟೆಸ್ಟ್ ಡ್ರೈವ್ಗೆ ಕೊಟ್ಟಿರುವಂಥ ಕಾರು, ನಾವು ತೊಗೊಳ್ಳುವಂಥ ಕಾರಲ್ಲ ಇದು, ಟೆಸ್ಟ್ ಡ್ರೈವ್ಗೆ ಅಂತಂದು ಇಟ್ಟಿರ್ತಾರಲ್ಲ ಹೊರಗಡೆ. ಸೊ ಅಲ್ಲಿ ಆ ಕಾರ್ ತೊಗೊಂಡು ಈಗ ಹೋಗ್ತಾ ಇರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಂದರೆ ಇದು ಮಾಲು. ಸೊ ಅಲ್ಲಿಂದ ಈಗ ಮುಂದೆ ಹೋಗ್ಬಿಟ್ಟು ಒಂದು ರೌಂಡ್ ಸಿಗ್ನಲಲ್ಲಿ ರಿಟರ್ನ್ ಬಂದಿದ್ದು ನಾವು.
ಸೊ ಹೀಗೆ ನಾವು ತುಂಬ ವರ್ಷಗಳಿಂದ ಕನಸು ಕಂಡಿದ್ದಂತಂದೇ ಹೇಳ್ಬೋದು. ಸೆಕೆಂಡ್ಸಲ್ಲೇ ತೊಗೊಳ್ಳೋಣ, ಸ್ಟಾರ್ಟಿಂಗಲ್ಲಿ ಶೋರೂಮ್ ಬೇಡ ಅಂತ ಅಂದ್ಕೊಂಡಿದ್ವಿ. ಆದರೆ ಸೆಕೆಂಡ್ಸಲ್ಲೇ ತುಂಬ ಕಾಸ್ಟ್ ಹೇಳ್ತಿದ್ದಾರೆ. ಅದಕ್ಕೇನಕ್ಕೆ ಸೆಕೆಂಡ್ಸಲ್ಲಿ ಅಷ್ಟೊಂದು ಕೊಡೋದು. ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಶೋರೂಮ್ದೇ ತೊಗೊಂಡ್ರೆ ನಮಗೂ ಒಂಥರ ನೆಮ್ಮದಿ ಅನಿಸುತ್ತೆ, ಭಯ ಇರಲ್ಲ. ಮೇಯ್ನು ಸೆಕೆಂಡ್ಸಲ್ಲಿ ತೊಗೊಂಡ್ರೆ ಭಯ, ಒಂಥರ ಏನಾಗಿದೆಯೋ ಏನೋ ಗಾಡಿ ಸೊ ಅನ್ನೋದೊಂದು ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ. ಅದೇ ಶೋರೂಮ್ದೇ ತೊಗೊಂಡ್ರೆ ನಮ್ಗೆ ಆ ಥರ ಫೀಲ್ ಏನೂ ಇರಲ್ಲ. ಸ್ವಲ್ಪ ಕಷ್ಟ ಅನಿಸುತ್ತೆ ಅದೆಲ್ಲ ಕ್ಲಿಯರ್ ಆಗೋ ಅಷ್ಟರಲ್ಲಿ. ಆದರೂ ಪರವಾಗಿಲ್ಲ, ಶೋರೂಮ್ ಗಾಡಿನೇ ತೊಗೊಳ್ಳೋಣ ಅಂತಂದು ಫಿಕ್ಸ್ ಆದ್ವಿ ಫೈನಲಿ. ಸೆಕೆಂಡ್ಸಲ್ಲಿ ತುಂಬ ನೋಡಿದ್ವಿ ಹೇಳ್ರಿ, ಆದರೆ ನಮಗೆ ಕಾಸ್ಟು ನಮ್ಗೆ ಇದಾಯಿತು. ಸೊ ಅದಕ್ಕೋಸ್ಕರ ಬೇಡ ಅಂತ ಬಿಟ್ಟಾಕಿ ಈಗ ಫೈನಲಿ ಶೋರೂಮ್ದೇ ನೋಡೋಕೆ ಬಂದಿದ್ದೀವಿ. ನನ್ನ ತಮ್ಮನೂ ಮತ್ತು ಹಿಂದೆ ಪ್ರಿಯಾಂಕಾ ಮ್ಯಾಮ್ ಕೂತಿದ್ರು. ಸೊ ನನ್ನ ತಮ್ಮನ ತೋರಿಸ್ತಾ ಇದ್ರೆ ಅವನು ಫುಲ್ ಆಚಿಕೆ ಪಟ್ಕೊತಾವ್, ನಗ್ತಾವನೆ ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ. ಹಾಗೆ ನಮ್ಮ ಮನೆಯವರೇನು ಏನಿಲ್ಲ, ಅವ್ರಿಗಾಗಲೇ ಅಭ್ಯಾಸ ಆಗಿಬಿಟ್ಟಿದೆ ನನ್ನ ವೀಡಿಯೋ. ಸೊ ನಾನು ಕೇಳಿದೆ ಅವ್ರನ್ನ ಶೋರೂಮರ, ಪರವಾಗಿಲ್ಲ ನಿಮ್ಮ ವರ್ಕ್ ನೀವು ಮಾಡಿ ಮೇಡಮ್, ವೀಡಿಯೋ ತಗೊಳ್ರಿ ಪರವಾಗಿಲ್ಲ ಅಂತ ಅಂದರು. ಸೊ ಅದಕ್ಕೆ ಎಲ್ಲ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ನಾವು ರಿಟರ್ನ್ ಬರ್ತಾಯಿದ್ದೀವಿ ಶೋರೂಮ್ ಹತ್ರ. ಇಲ್ಲಿ ಒಂದು ಸ್ವಲ್ಪ ಪಾಸ್ ಮಾಡಬೇಕಲ್ಲ ಆ ಕಡೆ ಗಾಡಿನ. ಸೊ ಹಂಗಾಗಿ ಇಲ್ಲೇ ನಿಂತಿದ್ವಿ ಟರ್ನ್ ಮಾಡಬೇಕು ಅಂತ. ವೆಹಿಕಲ್ಸು ತುಂಬ ಓಡಾಡ್ತಾ ಇದ್ವು. ಹಾಗೆ ನೀವು ಹೇಳಿ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ಯಾವ ಕಾರ್ ತೊಗೊಂಡ್ವಿ ಏನೋ, ಅಂದರೆ ಕಲರ್ ಯಾವುದು. ಸೊ ನೀವು ಒಂದು ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಖುಷಿನೂ ಆಗ್ತಿದೆ, ಒಂಥರ ಭಯನೂ ಅನ್ನಿಸ್ತಾ ಇದೆ. ಸೊ ಫೈನಲಿ ನಾವು ತೊಗೊತಿದ್ದೀವಿ ಅಂತ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಭಯ. ಇನ್ನೊಂದು ಕಡೆ ಏನಂದರೆ, ಸೊ ನಮ್ಮನ್ನು ಇವರು ಏನು ಕೆಲಸಕ್ಕೆ ಬರಲ್ಲ ಅನ್ನೋರ ಮುಂದೆ ಸೊ ನಾವು ಒಂದು ಇದಾಗಿ ತೋರಿಸ್ತಾ ಇದ್ದೀವಲ್ಲ ಅನ್ನೋದು ಒಂಥರ ಖುಷಿ ಅನಿಸುತ್ತೆ. ಏನೋ ಎಲ್ಲ ಒಂಥರ ಗೊಂದಲ ಥರ ಇದೆ ಮನಸ್ಸಲ್ಲಿ. ಅದು ಯಾವಾಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ ಆಗಲಿ. ಸೊ ನನಗಾದರೆ ಕೈ ಕಾಲೆಲ್ಲ ಒಂಥರ ನಡ್ಕ ಸ್ಟಾರ್ಟ್ ಆಯಿತು. ಯಾಕಂದರೆ ನಮ್ಮ ಲೈಫಲ್ಲಿ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆದ್ರೂ ಫೈನಲಾಗಿ ಆಯ್ತಲ್ಲ ಅನ್ನೋದು ಒಂಥರ ಖುಷಿ, ಒಂಥರ ಭಯನೂ ಅನ್ನಿಸ್ತಾ ಇದೆ. ಎಕ್ಸೈಟ್ಮೆಂಟಲ್ಲಿ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಫೈನಲಿ ಈಗ ನಾವು ಏನು ಇದು ಮಾಡಿದ್ವೋ ಅದನ್ನೆಲ್ಲ ಈಗ ಕ್ಲಿಯರ್ ಮಾಡ್ಕೊಂಡು ಸೈನ್ ಎಲ್ಲ ಮಾಡ್ತಾ ಇದ್ದೀವಿ. ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ನಾವು ಅವತ್ತು ಹೊರಟಿದ್ದು. ಸೊ ಇವತ್ತಿನ ದಿನ ಯಾಕಂದರೆ ನಾನು ಮುಂಚೆನೇ ಹೇಳಿಲ್ಲ. ಸೊ ಆಗುತ್ತೋ ಇಲ್ವೋ, ಸುಮ್ಮನೆ ಏನಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳೋದು ಅಂತ ನಾನು ಹೇಳಿಲ್ಲ. ಅದಕ್ಕೋಸ್ಕರ ನಾನು ಅವತ್ತು ಒಂದು ಮುಖ್ಯವಾದ ಕೆಲಸದ ಮೇಲೆ ಅಂತಂದು ಹೇಳಿದ್ದು. ಫೈನಲ್ ಆದರೆ ಮಾತ್ರ ಹೇಳಬೇಕು, ಸುಮ್ಮನೆ ಹೇಳ್ಕೊಂಡು ಓಡೋದ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಅವತ್ತಿನ ದಿನ ಹೇಳಿಲ್ಲ, ಏನೂ ಬೇಜಾರು ಮಾಡ್ಕೋಬೇಡಿ. ಸೊ ಇವತ್ತು ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಚಾಕ್ಲೇಟ್ ಎಲ್ಲ ಸ್ವೀಟ್ ಎಲ್ಲ ಕೊಟ್ಟರು. ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ನಾವು ನನ್ನ ತಮ್ಮ ನಾನು ಎಲ್ಲ ಹೊರಟ್ವಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮಗೆ ಅಲ್ಲಿ ಫಂಕ್ಷನ್ನು ಇತ್ತು ಅವತ್ತು. ಅದಕ್ಕೋಸ್ಕರ ಮಧುಗಿರಿಯಲ್ಲಿ ನಾವು ಊಟ ಮಾಡಲಿಲ್ಲ, ಇಲ್ಲಿ ಅಲ್ಲೇ ಊಟ ಮಾಡ್ಕೊಂಡ್ವಿ. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಯಾವ ರೀತಿ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹೀಗೆ ನನಗೆ ಕೊನೆಯ ತನಕ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗೆ ಕೊನೆ ತನಕ ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್.